ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಶ್ರೀ ಚನ್ನಬಸವನಗರದ ಕನಕಾಚಲ ದೇವಸ್ಥಾನದ ಆವರಣದಲ್ಲಿ ಪಿಐ ಗುರುಶಾಂತ್ ಗೌಡ ದ್ಯಾಶಾಳ ಅವರ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರ ಕುಂದುಕೊರತೆ ಸಭೆ ನಡೆಯಿತು. ಸಭೆಯನ್ನ ಉದ್ದೇಶಿಸಿ ವಿವಿಧ ದಲಿತ ಪರ ಮುಖಂಡರು ಹಾಗೂ ವಿವಿಧ ಕುಂದುಕೊರತೆಗಳನ್ನ ಹೇಳಿದರು. ಸಭೆಯನ್ನ ಉದ್ದೇಶಿಸಿ ಪಿಐ ಗುರುಶಾಂತಗೌಡ ದ್ಯಾಶಾಳ ಅವರು ಮಾತನಾಡುತ್ತಾ, ನಾವು ನಿಮ್ಮ ಹಲವಾರು ಕುಂದುಕೊರತೆಯನ್ನ ನಿವಾರಿಸುತ್ತೇವೆ ಮತ್ತು ನಿಮ್ಮ ಮನೆಗಳಿಗೆ ಸಿಸಿಟಿವಿ ಅಳವಡಿಸಬೇಕು ಅಂತ ಹೇಳಿದರು. ಇದೇ ಸಮಯದಲ್ಲಿ ಮಾಂತೇಶ್ ಸಾಸವಾಳ, ಅರವಿಂದ್ ಸಾಲೊಡಗಿ, ಹೊಸಗುಂಡಪ್ಪ ಹಾದಿಮನಿ, ಪರಶುರಾಮ್ ದಿಂಡಾವಾರ್, ಅಶೋಕ್ ಚಲವಾದಿ, ಕೃಷ್ಣಪ್ಪ ದೇವರಮನಿ ಮತ್ತು ಸಮಾಜದ ಎಲ್ಲಾ ಹಿರಿಯರು, ಮುಖಂಡರು, ಯುವಕರು ಉಪಸ್ಥಿತರಿದ್ದರು. ಮೆಹಬೂಬ್ ಗುಂತಕಲ್, ಜೆಕೆ ನ್ಯೂಸ್ ಕನ್ನಡ, ಬಸವನ ಬಾಗೇವಾಡಿ. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಸಣ್ಣ ಮಕ್ಕಳು ಏನಾರ ಇಲ್ಲಿ ಅಡ್ಡಾಡಕ್ಕೆ ಬಂದು ಆ ಬಾಟ್ಲಿ ಬರೋದು ಏನಾರು ಅನಾಹುತ ಆಗಿದ್ದಾವು ಅಂತಕ್ಕಂಥ ವಿಷಯ ಇಟ್ಟುಕೊಂಡು ಅಲ್ಲಿ ಚರ್ಚೆ ಆಗಿತ್ತು. ಅದಕ್ಕೆ ಇಲ್ಲೇ ಬಂದು ಅಂಥವು ಏನಾರು ಕಂಡ್ರೆ ಅದಕ್ಕೆ ಎಚ್ಚರಿಕೆ ತಗೋಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಸಾಹೇಬರಿಗೆ ಬಂದಿದ್ದಾರೆ. ಹೀಗಾಗಿ ಇವತ್ತು ಇಲ್ಲಿ ಬಂದಿದ್ದು ನಾವು ಸಾಹೇಬ್ರನ್ನ ಭಾಳ ಅಂತ ಹೇಳಿ ಬೇರೆ ದೊಡ್ಡ ಕೇಸ್ ಇದೆ ನಮಗೆ. ಅದನ್ನು ಬಿಟ್ಕೊಂಡು ಏನು ಮಾಡಿದ್ವಿ, ಅದು ಪತ್ತೆ ಮಾಡಬೇಕಾದ ಹೆಣ್ಮಗಳನ್ನ ಗೋಲ್ಡನ್ನು ಪತ್ತೆ ಮಾಡಿ ಕುಡಿಸಿದ್ವಿ ನಾವು. ಸೊ ಏನಿರುತ್ತೆ, ಪೊಲೀಸ್ ಇಲಾಖೆಯ ಪ್ರಾಮಾಣಿಕ ಪ್ರಯತ್ನ. ಅದಕ್ಕೆ ನೀವು ಜೋಡಿಸಿದ್ರೆ ನೀವು ಕೈಗೆ 10 ಬಾತೆ ನಮ್ದಾರೇ ಐತಿ. ನಾವು ಏನೋ ಒಂದು ಮನೆ ಕಟ್ಬೇಕಾದ್ರೆ ಕನಿಷ್ಠಿಗೆ ಒಂದು 20 ಲಕ್ಷ 25 ಲಕ್ಷ ಖರ್ಚು ಮಾಡ್ತೇವೆ. ಸಣ್ಣ ಮನೆ ಅಂತಂದ್ರೆ 15-20 ಲಕ್ಷ ಖರ್ಚು ಮಾಡ್ತೇವೆ. ಒಂದು 5 ಸಾವಿರ ಕೋಟ್ CCTV ಹಾಕೋದಿಲ್ಲ. ಆದ್ರೆ ಟೈಲ್ಸ್ ಬಗ್ಗೆ ವಿಚಾರ ಮಾಡ್ತೇವೆ, ಡೋರ್ ಬಗ್ಗೆ ವಿಚಾರ ಮಾಡ್ತೇವೆ, ಬೇರೆದ್ರ ಬಗ್ಗೆ ವಿಚಾರ ಮಾಡ್ತೇವೆ. ಆದ್ರೆ ಇದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಮೊಬೈಲ್ ಬಂದ ನಾವು ವಿಚಾರ ಮಾಡ್ತೇವೆ. ಆದ್ರೆ ಇದು ಯಾಕೆ ಕಾಣೋದಿಲ್ಲ ನನಗಂತೂ ಅರ್ಥ ಆಗೋದಿಲ್ಲ. 3.5-4 ಲಕ್ಷ ರೂಪಾಯಿ ಗಾಡಿ ತಗೋತೇವೆ, 15 ರೂಪಾಯಿ ಇನ್ಸೂರೆನ್ಸ್ ಮಾಡೋದಿಲ್ಲ. ಇದು ಸಮಸ್ಯೆ. ಬೇರೆ ದೇಶದಲ್ಲಿ ಹಾಗಿಲ್ಲ, ಬೇರೆ ಇದ್ರಲ್ಲ. ನಮ್ಮ ಸೇಫ್ಟಿ ಬಂದಾಗ ಫಸ್ಟ್ ಸೇಫ್ಟಿ ವಿಚಾರ ರಾಜಿ ಆಗ್ಬಾರ್ದು. ಯಾವುದೇ ಒಬ್ಬ ಮನೆಯಿಂದ ಹೋಗೋಕ್ಕಿಂತ ಮೊದಲು ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು. ಹೆಲ್ಮೆಟ್ ಹಾಕೊಂಡು ಫಸ್ಟ್ ಇದು ಸೇಫ್ಟಿ. ನಾನು ಉಳಿದ್ರೆ ಮತ್ತೆ ನೆಕ್ಸ್ಟ್ ನಾನೇ ಇರ್ಲಿಕ್ಕೆ ನೆಕ್ಸ್ಟ್ ಇಲ್ಲ. ಈಗ ನಾವು ಮನೆಯಿಂದ ಒಂದು ಅರ್ಧ ತಾಸು ಲೇಟ್ ಆದ್ರೆ ನಮ್ಗೆ 10 ಫೋನ್ ಬರ್ತಾವೆ. ಯೂಶ್ವಲಿ 9 ಗಂಟೆ ಬರೋ ವ್ಯಕ್ತಿ 10-11 ಗಂಟೆ ಬರ್ದೇ ಇದ್ರೆ ಮನೆಯಿಂದ ಏನ್ ಮಾಡ್ತಾರೆ, ನಿಮ್ಗೆ 20 ಸಲ ಕಾಲ್ ಮಾಡ್ತಾರೆ, ಎಲ್ಲಿದ್ರೆ ಏನಾಯ್ತು ಅಂತ ಕೇಳ್ತಾರೆ. ಸೊ ನಿಮ್ಗೆ ಏನಾರ ಅಚಾತುರ್ಯ ಆದ ಕಡೆ ಏನಾಗುತ್ತೆ, ಅಚಾತುರ್ಯ ಆಗ್ಬಾರ್ದಂದ್ರೆ ಏನಾಗುತ್ತೆ, ಸಿಂಪಲ್ ಹೇಳ್ತಾ ಇದೀನಿ. ಪ್ರತಿ ವರ್ಷ 10 ಲಕ್ಷ ಗಟ್ಟಲೆ ಗಾಡಿ ಹೊರಗೆ ಬರ್ತಾರೆ. ಪ್ರತಿ ವರ್ಷ ನೀವು ನೋಡಿರ್ಬೋದು, ದೀಪಾವಳಿ ಪಾಡ್ಯ ಮನೆ ಎಷ್ಟು ವಿವಾದಿಗೆ ಎಷ್ಟು ಗಾಡಿಗಳು ಬರ್ತಾರೆ. ರೋಡ್ಗಳು ಸೇಮ್ ಇದೆ, ರೋಡ್ಗಳು ಚೆನ್ನಾಗಿದೆ, ಗಾಡಿಗಳ CC ಸಂಖ್ಯೆಗಳು ಬರೋದು ಹೆಚ್ಚಾಗಿದೆ, ಸ್ಪೀಡ್ ಪಡೆಯೋದು ಅಷ್ಟೇ ಹೆಚ್ಚಾಗಿದೆ, ವೈಲೇಷನ್ ಮಾಡೋ ಸಂಖ್ಯೆನೂ ಅಷ್ಟೇ ಹೆಚ್ಚಾಗಿದೆ. ಸೊ ರೂಲ್ಸ್ಗಳನ್ನ ಫಾಲೋ ಮಾಡಿ ಖಂಡಿತವಾಗಿ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ, ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲುಬು ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312.